ಪ್ರಿಯ ಮಕ್ಕಳೇ, ನಿಮ್ಮ ಫ್ಯೂಚರ್ಗಾಗಿ ನೀವು ಪ್ರೇಯರ್ ಮಾಡಿ ಎಂಬುದಾಗಿ ಕೇಳ್ತೇನೆ. ಯಾಕಂದ್ರೆ ಮದುವೆ ಎನ್ನೋದು ಪ್ರಿಯರೇ ಸ್ಪಿರಿಚುವಲ್ ಯೂನಿಟಿ, ಆಧ್ಯಾತ್ಮಿಕವಾದ ಐಕ್ಯತೆ. ಮದುವೆ ಆಗುವ ಇಬ್ಬರು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರಬೇಕು, ಇಬ್ಬರ ನಂಬಿಕೆ ಒಂದೇ ಆಗಿರಬೇಕು. ಆಗ ಮಾತ್ರ ದೇವರು ಮದುವೆಯಲ್ಲಿಟ್ಟಿರುವಂಥ ಆ ವಿಶೇಷವಾದ ಇಂಟಿಮೆಸಿ, ಫಿಸಿಕಲ್ ಇಂಟಿಮೆಸಿ, ಸೆಕ್ಷುಯಲ್ ಇಂಟಿಮೆಸಿ, ಇಮೋಷನಲ್ ಇಂಟಿಮೆಸಿ ನಾವು ಅನುಭವಿಸ್ತೀವಿ ಪ್ರಿಯರೇ. ಆದರೆ ನಮ್ಮ ನಂಬಿಕೆಗಳು ಬೇರೆಯಾಗಿರುವಾಗ ನಾವು ಈ ಆಶೀರ್ವಾದವನ್ನು ನಾವು ಕಳ್ಕೊಳ್ಳುವವರಾಗಿದ್ದೇವೆ. ಯಾಕಂದರೆ ನಮ್ಮ ಡೈರೆಕ್ಷನ್ ಬೇರೆ ಆಗ್ತದೆ ಪ್ರಿಯರೇ. ಯಾವ ವ್ಯಕ್ತಿ ದೇವರ ಅನ್ಯೋನ್ಯತೆಯಲ್ಲಿದ್ದಾನೆ, ಯಾವ ವ್ಯಕ್ತಿ ಇಬ್ಬರೂ ದೇವರ ವಿಶ್ವಾಸದಲ್ಲಿದ್ದಾರೆ, ಅವರ ಡೈರೆಕ್ಷನ್ ಒಂದೇ ರೀತಿ ಇರ್ತದೆ. ಅವರ ಕುಟುಂಬದಲ್ಲಿ ಆಶೀರ್ವಾದ ಇದೆ. ನಿಮ್ಮ ಕುಟುಂಬಕ್ಕೆ ಬ್ಲೆಸ್ಸಿಂಗ್ಸ್ ಬೇಕಾ, ಗಾಡ್ಸ್ ಪ್ರೊಟೆಕ್ಷನ್ ಬೇಕಾ? ಹಾಗಾದ್ರೆ ಒಂದು ಸತ್ಯ ಮರೆಯೋದು ಬೇಡ, ದೇವರನ್ನ ನಿನ್ನ ಕುಟುಂಬ ಜೀವನದಲ್ಲಿ ಕೇಂದ್ರ ವ್ಯಕ್ತಿಯಾಗಿಟ್ಟುಕೋ. ಇವತ್ತು ಅನೇಕ ನೆನೆಸ್ತಾರೆ, ದೇವ್ರು ಇಲ್ದಿದ್ರೇನು, ನನ್ನ ಹತ್ರ ಹಣ ಇದೆ, ಆಸ್ತಿ ಇದೆ, ನಾನು ಕುಟುಂಬ ಕಟ್ತೀನಿ. ಇಲ್ಲ ಪ್ರಿಯರೇ, ನಾವು ಸೋತೋಗ್ತೀವಿ, ಮೋಸ ಹೋಗುವುದು ಬೇಡ. ಯಾಕಂದ್ರೆ ದೇವರು ಮದುವೆಯನ್ನ ಸ್ಥಾಪಿಸಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನದಲ್ಲಿ ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಿಲ್ಲ ಎಂಬುದಾಗಿ ಹೇಳಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ದೇವರು ಉಂಟು ಮಾಡಿದ್ದಾನೆ.